ಸ್ನೇಹಿತರೆ, ಇವತ್ತು ಇನ್ನೊಂದು ನುಡಿಗಟ್ಟನ್ನು ವ್ಯಂಗ್ಯಚಿತ್ರದಲ್ಲಿ ಹೇಗೆ ಬಳಕೆ ಮಾಡ್ಕೊಂಡಿದ್ದೀವಿ ಮತ್ತು ಬದುಕಿನಲ್ಲಿ ಅದು ಹೇಗಿದೆ ಅನ್ನೋದನ್ನು ಕುರಿತು ಹೇಳ್ತೀನಿ. ಈ ನಮ್ಮಲ್ಲಿ ಕನ್ನಡದಲ್ಲಿ ತಲೆಗೆ ಹುಳ ಬಿಡೋದು ಅನ್ನುವಂಥ ಮಾತನ್ನು ನೀವು ಕೇಳಿರ್ಬೋದು. ಅಯ್ಯೋ, ಅವನು ಬಂದಿದ್ದಾರೆ, ತಲೆಯೆಲ್ಲ ತಿಂದಾಕ್ಬಿಟ್ಟ, ಅವನು ಬಂದ ತಲೆ ತಿಂದಾಕ್ಬಿಟ್ಟ ಅನ್ನೋದೇ ಒಬ್ಬ ವ್ಯಕ್ತಿಗೆ ತೀವ್ರವಾದ ಮುಗಿಯಲಾರದ ಚಿಂತೆ ಆಗಿರುತ್ತದೆ. ಇನ್ನು ಕೆಲವರು ಇರ್ತಾರೆ, ಇನ್ನೊಬ್ಬನಿಗೆ ಏನಾದರೂ ಒಂದು ಕಿರಿಕ್ ಮಾಡಿಬಿಟ್ಟು ತಮಾಷೆ ತಗೊಳ್ಳೋವಂಥವ್ರು. ಅವನು ಆ ಥರದ ಒಂದು ಏನೋ ಎಡವಟ್ಟ ಮಾಡಿ ಚುಚ್ಚಿ ಹೊರಟ್ಬಿಟ್ಟಿರ್ತಾನೆ. ಆದರೆ ಅವನ ಆ ಆಕ್ರಮಣಕ್ಕೆ ತಮಾಷೆಗೆ ಒಳಗಾದವನು, ಅಯ್ಯೋ ಅವನು ಹಿಂಗೆ ಮಾಡಿಬಿಟ್ಟ, ಹಿಂಗೆ ಆಗೋಯ್ತು, ಏನಾಗ್ತದಪ್ಪ ಅಂತ ಸದಾ ಚಿಂತೆ ಮಾಡ್ತಾನೇ ಇರ್ತಾನೆ. ಅವನು ಅಷ್ಟು ಸುಲಭವಾಗಿ ಆ ಚಿಂತೆಯಿಂದ ಹೊರಗಡೆ ಬರೋದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ವರಿ ವಾಲ್ಟ್ ಅಂತೇಳಿ ಕರೀತಾರೆ. ವರಿ ಅಂದರೆ ನಿಮಗೆ ಗೊತ್ತು, ಚಿಂತೆ ಮಾಡೋದು. ವಾಲ್ಟ್ ಅಂತಂದರೆ ಒಂದು ಗುಳ್ಳೆ ಅಂತ. ಕೆಲವರಿಗೆ ಈ ಮೈ ಮೇಲೆ ಅಲ್ಲಲ್ಲೇ ಗುಳ್ಳೆ ಆಗಿರ್ತದೆ ನೋಡಿ, ಅದನ್ನು ನರುಳ್ಳೆ ಅಂತೇಳಿ ಕರೀತಾರೆ. ಅದು ಅಷ್ಟು ಹೋಗೋದಿಲ್ಲ. ಕೆಲವರು ಅದಕ್ಕೆ ಸಾವಿರಾರು ರೂಪಾಯಿ ಚಿಕಿತ್ಸೆ ತಗೊಂಡು ದುಡ್ಡು ತಗೊಂಡು ಔಷಧಿ ಮಾಡ್ತೀನಿ ಅಂತ ಮಾಡ್ತಾರೆ. ಕೆಲವರು ಆಪ್ರೇಷನ್ ಮಾಡ್ತಾರೆ. ಇದೆಲ್ಲ ಇದೆ. ಅದಕ್ಕೆ ಸರಳವಾದ ಒಂದು ಚಿಕಿತ್ಸೆನೂ ಇದೆ, ನೀವು ಮನೆಯೊಳಗೆ ಮಾಡ್ಬೋದು. ಅದರ ಮೇಲ್ಗಡೆ ಈ ಶಂಖವನ್ನು ತೆಗೆದುಬಿಟ್ಟು ಅದರ ರಸವನ್ನು ಹಚ್ಬಿಟ್ರೆ ಒಂದು ಸ್ವಲ್ಪ ದಿವಸದಲ್ಲೇ ಅದು ಹೋಗ್ಬಿಡುತ್ತೆ. ಇದು ನಿಮಗೆ ಒಂದು ಬೋನಸ್ ಆಗಿ ಕೊಡ್ತಾ ಇರುವಂಥ ನಾನು ಒಂದು ವೈದ್ಯ ಚಿಕಿತ್ಸೆ ಇರಲಿ. ಈ ವರಿ ವಾಲ್ಟ್ ಇದೆಯಲ್ಲ, ಅದು 1920ರಲ್ಲಿ ಹುಟ್ಕೊಂಡಂಥ ಒಂದು ಶಬ್ದ. ಈ J.R. ವಿಲಿಯಮ್ಸ್ ಅನ್ನುವಂಥವನು ಒಬ್ಬ ವ್ಯಂಗ್ಯಚಿತ್ರಕಾರ. ಅವನು ಈ ಕಾಮಿಕ್ಸ್ ಬರೀತಾನೆ. ಅದರಲ್ಲಿ ಬರುವಂಥ ಒಂದು ಪಾತ್ರ ಇದು ವರಿ ವಾಲ್ಟ್. ಇದು ಮೊದಲು ಹೇಗಿರುತ್ತೆ ಅಂತಂದರೆ, ಇನ್ನೊಬ್ಬರಿಗೆ ಚಿಂತೆ ಹಚ್ಚಿಸೋವಂಥ ಒಬ್ಬ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಚಿತ್ರಣ ಆಗಿದ್ದು, ನಂತರ ಅದು ಬದಲಾವಣೆ ಆಗಿ ಈ ಪಾತ್ರದ ಸ್ವತಃ ತಾನೇ ಸದಾ ಚಿಂತೆಯಲ್ಲಿ ಮುಳುಗಿದಂತಹ, ಯಾವಾಗಲೂ ಹೆಪ್ಪಮರೆ ಹಾಕ್ಕೊಳ್ಳೋದು, ಯಾವಾಗಲೂ ಚಿಂತೆ ಮಾಡೋದು, ಯಾವಾಗಲೂ ತಲೆ ಕೆಡ್ಕೊಳ್ಳೋದು, ಈ ಥರದ ಒಂದು ಮನೋ ರೋಗಕ್ಕೆ ತುತ್ತಾದಂತಹ ವ್ಯಕ್ತಿಯ ಹಾಗೆ ಬದಲಾವಣೆ ಆಗ್ತದೆ. ಚಿಂತೆ ಮಾಡುವಂಥದ್ದು ತುಂಬ ದೊಡ್ಡ ಸಂಗತಿ ಏನಲ್ಲ, ದೊಡ್ಡ ವಿಷಯ ಏನಲ್ಲ, ಲೋಕದ ಚಿಂತೆ ಏನಲ್ಲ. ಅವರಿಗೆ ಅತಿ ಸಾಮಾನ್ಯವಾದ್ದು. ಅದು ನಿರ್ಲಕ್ಷ್ಯ ಮಾಡಿದರೆ ಇವನು ನೆಮ್ಮದಿಯಾಗಿರ್ಬೋದು, ಮಿಕ್ಕವ್ರಿಗೂ ಮನೆಯಲ್ಲಿರೋರಿಗೆ ತೊಂದರೆ ಆಗೋದಿಲ್ಲ. ಆದರೆ ಇವನ ಚಿಂತೆ ಅನೇಕರಿಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ ಅಂತ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಆಮೇಲೆ ನಾಳೆ ಹೆಂಗಪ್ಪ ಬದುಕೋದು ಅನ್ನೋದ್ರ ಮೇಲೆ ಚಿಂತೆ ಇವರಿಗೆ. ಇವತ್ತು ಹೇಗೆ ಬದುಕ್ತಾ ಇದ್ದೀವಿ, ಏನು ಮಾಡ್ತೀವಿ, ಹೇಗಿರಬೇಕು ಅನ್ನೋವಂಥದ್ದನ್ನು ಬಿಟ್ಬಿಡ್ತಾರೆ. ನಾಳೆ ಸೂರ್ಯ ಹುಟ್ಟಬೇಕು, ನಾಳೆ ಏನೋ ಆಗಬೇಕು, ಅಲ್ಲಿವರೆಗೆ ಯಾರು ಇರ್ತದೆ, ಲೋಕ ಏನಾಗ್ತದೆ, ಅದರ ಸಾಧ್ಯತೆಯ ಇದನ್ನು ಯೋಚನೆ ಮಾಡೋದಕ್ಕೆ ಬದಲಾಗಿ ಏನೋ ಆಗ್ಬಿಡ್ತದೆ, ಹೆಂಗೋ ಆಗ್ಬಿಡ್ತದೆ, ಇನ್ನೇನೋ ಸಮಸ್ಯೆ ಆಗ್ಬಿಡ್ತದೆ ಅಂತ ಯೋಚನೆ ಮಾಡುವಂತಹ ಅವ್ರಿಗೇನಂತ ಎಡವಟ್ಟುಗಳಿಗೆ ಅಂತ ಹೇಳ್ಬೋದಾ ಅಂಥ ವ್ಯಕ್ತಿಗಳು ಅದು ಒಂದು ನುಡಿಗಟ್ಟಾಗಿ ಹುಟ್ಕೊಂಡಿದ್ದು ವ್ಯಂಗ್ಯಚಿತ್ರಗಳಲ್ಲಿ ಬಳಕೆ ಆಗ್ತದೆ. ಕಥೆ ಕಾದಂಬರಿಗಳಲ್ಲೂ ಇಂಥ ವ್ಯಕ್ತಿಗಳು ಬರ್ತಾರೆ. ನಮ್ಮ ಬದುಕಿನಲ್ಲಂತೂ ಅನೇಕರನ್ನ ನಾವು ಕಾಣ್ತಾ ಇರ್ತೀವಿ. ವ್ಯಂಗ್ಯಚಿತ್ರ ಲೋಕ ಅನ್ನುವಂಥದ್ದು ಹೀಗೆ ಅನೇಕರನ್ನು ಅನೇಕ ರೂಪಗಳಲ್ಲಿ ಹಿಡಿದಿಟ್ಟು ತನ್ನ ಈ ವಿಸ್ತಾರವನ್ನು ಬೆಳೆಸ್ಕೊಳ್ಳುವಂಥ ಗುಣವನ್ನು ಹೊಂದಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಆ ಥರದ ವರಿ ವಾಲ್ಟ್ಗಳು ಯಾರಾದರೂ ಇದ್ದರೆ ಅಥವಾ ಸ್ವತಃ ನೀವೇ ಆಗಿದ್ದರೆ ಅದನ್ನು ತಪ್ಪದೇನೆ ಈ ಕಾಮೆಂಟ್ ಬಾಕ್ಸ್ನಲ್ಲಿ ಉಲ್ಲೇಖ ಮಾಡಿ. ಏನೇನು ಥರ ಚಿಂತೆ ಮಾಡುವಂಥ ವ್ಯಕ್ತಿಗಳು ಇರ್ತಾರೆ ಅನ್ನೋದು ಗೊತ್ತಾಗಲಿ. ನಮಸ್ಕಾರ. ನೀವು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳನ್ನ ನೋಡಿರ್ತೀರಿ. ಅದರಲ್ಲಿ ಅವರು ಹುಟ್ಟಿನಿಂದಲೇ ಮಹಾವೀರನ ಥರ ಇರುವಂಥ ಪಾತ್ರಗಳು
ಕೆಲವಿರ್ತವೆ. ಕೆಲವುದರಲ್ಲಿ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರ ಹಾಗೆಯೇ ಇರ್ತಾರೆ. ಆದರೆ ಸಂದರ್ಭ ಬಂದಾಗ ಮಹಾಶಕ್ತಿಶಾಲಿಯಾಗಿ ಹೋರಾಟ ಮಾಡುವಂಥ, ದುಷ್ಟರನ್ನು ಬಡಿಯುವಂಥ ಚಿತ್ರಗಳು ಇರ್ತವೆ. ಆಮೇಲೆ ಅವರಿಗೆ ಬಲ ಇರುತ್ತೆ, ಆದರೆ ಅದನ್ನು ದುಷ್ಟತನಕ್ಕೆ ಬಳಕೆ ಮಾಡೋರಲ್ಲ, ಸ್ವಂತಕ್ಕೆ ಬಳಕೆ ಮಾಡೋರಲ್ಲ. ಯಾರೋ ಒಬ್ಬ ಅಸಹಾಯಕನಿಗೆ ನೆರವಾಗಲಿಕ್ಕೆ, ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರೋ, ದುಷ್ಟರ ಕೈಗೆ ಸಿಕ್ಕಾಕೊಂಡಿರೋ ಒಬ್ಬ ಹೆಣ್ಣು ಮಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಸೂಪರ್ ಹೀರೋ ಥರ ವರ್ತಿಸ್ತಾರೆ, ಪಾತ್ರ ಮಾಡಿ ರಕ್ಷಣೆ ಮಾಡ್ತಾರೆ, ಜನ ಚಪ್ಪಾಳೆ ತರ್ತಾರೆ. ಇಂಥ ಸೂಪರ್ ಹೀರೋ ಆಗೋದಿದೆಯಲ್ಲ, ಅದು ಎಲ್ಲರಿಗೂ ಸಾಮಾನ್ಯ ಅಥವಾ ಸುಲಭ ಆಗುವಂಥದ್ದಲ್ಲ. ಈ ಸೂಪರ್ ಹೀರೋನ ಕಲ್ಪನೆ ನಮಗೆ ಬಹುಮಟ್ಟಿಗೆ ಬಂದಿರೋದು ಯಾವುದರಿಂದ ಅಂದರೆ ನಮ್ಮ ಕಾಮಿಕ್ಸ್ಗಳಿಂದ. ಹಂಗೆ ಲೆಕ್ಕ ಹಾಕಿದರೆ ನಮ್ಮ ಪುರಾಣದಲ್ಲಿ ಬರುವಂಥ ಅನೇಕ ದೇವತೆಗಳು ಅಥವಾ ವೀರ ನಾಯಕರೆಲ್ಲನೂ ಸೂಪರ್ ಹೀರೋಗಳೇನೆ. ಆದರೆ ಅಲ್ಲಿಗೆ ಬರೋದಕ್ಕೂ ಇವತ್ತು ನಾವು ನೋಡೋ ಸೂಪರ್ ಹೀರೋಗಳು ಸಿನಿಮಾದಲ್ಲಿರೋವ್ರಿಗೂ ಬೇರೆ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಆದರೆ ಕಾಮಿಕ್ಸ್ಗಳಲ್ಲಿ ಇದು ಇನ್ನೊಂದು ಸ್ವಲ್ಪ ಬೇರೆ ಇದೆ. ಈ ಒಂದೇ ವ್ಯಕ್ತಿತ್ವ ಸಾಂದರ್ಭಿಕವಾಗಿ ಬದಲಾವಣೆ ಆಗೋದಕ್ಕೆ, ಅಂದರೆ ಇಲ್ಲಿ ಒಂದು ರೀತಿ ಇರ್ತಾನೆ, ಇನ್ನೊಂದು ಕಡೆ ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಳ್ತಾನಲ್ಲ, ಇದನ್ನು ಆಲ್ಟರ್ ಈಗೋ ಅಂತೇಳಿ ಕರೀತಾರೆ ಅಲ್ವಾ. ಇಲ್ಲಿ ಏನಾಗ್ತದೆ, ಸೂಪರ್ ಮ್ಯಾನು ಈ ಕ್ಲಾರ್ಕ್ ಕೆಂಟು ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿ ಇರೋವಂಥವು. ಸಂದರ್ಭ ಬಂದಾಗ ಅವನೇನು ಮಾಡ್ತಾನೆ, ದುಷ್ಟರ ಒಂದು ಮುಖಾಮುಖಿ ಆಗುವಂಥ ಸಂದರ್ಭದಲ್ಲಿ ಅವನು ಸೂಪರ್ ಮ್ಯಾನ್ ಆಗಿ ರೂಪಾಂತರ ಆಗ್ತಾನೆ, ಅವರ ವಿರುದ್ಧ ಹೋರಾಟ ಮಾಡ್ತಾನೆ. ಹಾಗಾಗಿ ಸಾಮಾನ್ಯವಾಗಿರೋನು ಇದ್ದಕ್ಕಿದ್ದ ಹಾಗೆ ಅಸಾಧ್ಯವಾದ ಕೆಲಸ ಮಾಡೋದು, ಸಾಹಸವನ್ನು ತೋರೋದು, ದುಷ್ಟರನ್ನು ಹೊಡೆದಾಕೋದಿದೆಯಲ್ಲ, ನೀವು ಕೆಲವುದರಲ್ಲಿ ನೋಡಿರ್ತೀರಿ. ಒಂದು ಕಟ್ಟಡದಿಂದ ಇನ್ನೊಂದು ಎತ್ತರವಾದ ಕಟ್ಟಡಕ್ಕೆ ಜಿಗಿಯೋದು, ಬೀಳೋದು, ಹಾರಿ ಹೋಗೋದು. ಆ ಸೂಪರ್ ಮ್ಯಾನ್ ಅವನ ಗೌನ್ ಹಾಕ್ಕೊಂಡಿರ್ತಾನಲ್ಲ, ಆ ಗೌನನ್ನೇ ತನ್ನ ರೆಕ್ಕೆಗಳ ಹಾಗೆ ಮಾಡಿಕೊಂಡು ಹಾರೋಗೋದು, ಇದೆಲ್ಲ ಅದೆಲ್ಲನೂ ಭಾಳ ಖುಷಿ ಕೊಡುವಂಥ ಅಥವಾ ಅದ್ಭುತ ಅನಿಸುವಂಥ ಪಾತ್ರಗಳು. ಸ್ನೇಹಿತರೆ, ನಿಮ್ಮಲ್ಲಿ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ವ್ಯಕ್ತಿತ್ವ ಇರ್ತದೆ. ಆದರೆ ಅದೇ ವ್ಯಕ್ತಿಗಳು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ರೀತಿಯ ವರ್ತನೆಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಆ ಥರದ ಆಲ್ಟರ್ ಈಗೋ ಅಂದರೆ ಇನ್ನೊಂದು ವ್ಯಕ್ತಿತ್ವ, ಬದಲಿ ವ್ಯಕ್ತಿತ್ವ, ಒಬ್ಬರ ಹತ್ರ ಒಂದು ರೀತಿ, ಇನ್ನೊಬ್ಬರ ಹತ್ರ ಇನ್ನೊಂದು ರೀತಿ ತೋರಿಸ್ಕೊಳ್ಳುವಂಥದ್ದು. ಯಾರೆ ಈಗ ಅವನು ಅಲ್ಲಿ ಹಂಗಿದ್ದ, ಅವಾಗಲೇ ಇಲ್ಲಿ ಹೀಗಾಗೋಗಿವನಲ್ಲ ಅಂತ ಜನಗಳು ಅಂದ್ಕೊಳ್ಳುವಂಥ ಒಂದು ರೂಪ, ಒಂದು ಗುಣ, ನಡತೆ ನಿಮಗೇನಾದರೂ ಇದೆಯಾ? ಇದ್ದರೆ ನೀವು ಅದನ್ನು ಬಾಕ್ಸ್ನಲ್ಲಿ ಹಾಕಿ ಅದನ್ನು ನೋಡೋಣ.